ಕಾಂಗ್ರೆಸ್ ಶಾಸಕ ಶ್ರೀನಿವಾಸ್ ಮಾನೆ ಅವರು ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಹಾವೇರಿ ಲೋಕಸಭಾ ಕ್ಷೇತ್ರ ಕಾಂಗ್ರೆಸ್ ಅಭ್ಯರ್ಥಿ ಆನಂದಸ್ವಾಮಿ ಗಡ್ಡದೇವರ ಮಠ ಪರವಾಗಿ ಗದಗನಲ್ಲಿ ಪ್ರಚಾರ ನಡೆಸಿದ ವೇಳೆ ಅವರು ಮಾತನಾಡಿದ್ದಾರೆ. ಬಸವರಾಜ ಬೊಮ್ಮಾಯಿ ಹಾಗೂ ಬಿಜೆಪಿ ವಿರುದ್ಧ ಹರಿಹಾಯ್ದ ಶಾಸಕ ಶ್ರೀನಿವಾಸ್ ಮಾನೆ ಬರ ಪರಿಹಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ಭಾರೀ ಅನ್ಯಾಯವಾಗ್ತಾ ಇದೆ. ರೈತರಿಗೆ ಅಗೌರವ ತರುವಂತಹ ಕೆಲಸವನ್ನು ಬಿಜೆಪಿ ಮಾಡ್ತಿದೆ. ಬರ ಪರಿಹಾರ ವಿಚಾರದಲ್ಲಿ ಮಾಜಿ ಸಿಎಂ ಬೊಮ್ಮಾಯಿ ಒಂದು ಬಾರಿನೂ ಕೂಡ ಅಮಿತ್ ಶಾ ಅವರ ಹಾಗೂ ಮೋದಿ ಅವರನ್ನ ಭೇಟಿಯಾಗಲಿಲ್ಲ. ನಮ್ಮ ನ್ಯಾಯಕ್ಕಾಗಿ ದೇಶದ ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋಗಿ ನ್ಯಾಯವನ್ನು ನಾವು ಪಡೆಯಬೇಕಾಯಿತು. ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಇದು ಕಪ್ಪು ಚುಕ್ಕೆ. ಎಲ್ಲ ಘಟನೆಗಳಿಂದ ಬಿಜೆಪಿಯ ವಿರೋಧದ ಅಲೆಯನ್ನು ನಾವು ನೋಡ್ತಾ ಇದ್ದೀವಿ. ಇನ್ನು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಆಸ್ತಿ ಕಸಿದುಕೊಳ್ತೀವಿ ಅನ್ನೋ ಅಪಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಬಿಜೆಪಿ ರಾಜ್ಯದಲ್ಲಿ 3ನೇ ಅವಧಿಯಲ್ಲಿ ಅಧಿಕಾರಕ್ಕೆ ಬರೋದಕ್ಕೆ ಜನರ ಬಳಿಯಲ್ಲಿ ಬಂದಿದೆ. 2014ರಲ್ಲಿ ಅಚ್ಚೇ ದಿನ ಆಯೇಗಾ ಅಂತ ಬೆಲೆ ಏರಿಕೆ ಬಗ್ಗೆ ಮಹಿಳಾ ಮತದಾರರಲ್ಲಿ ಭರವಸೆ ಮೂಡಿಸಿದ್ರು. ಪ್ರತಿ ವರ್ಷ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಯುವ ಸಮುದಾಯಕ್ಕೆ ಭರವಸೆ ಮೂಡಿಸಿದ್ರು. ರೈತರ ಆದಾಯ ದ್ವಿಗುಣ ಹಾಗೂ ಭ್ರಷ್ಟಾಚಾರಕ್ಕೆ ಸಂಪೂರ್ಣ ಕಡಿವಾಣ ಹಾಕುವ ಮಾತು ಕೂಡ ಕೊಟ್ಟಿದ್ರು. ಆದರೆ ಇದ್ಯಾವುದನ್ನು ಕೂಡ ಮಾಡದೆ ಮಾತು ತಪ್ಪಿದ್ದಾರೆ ಅಂತ ಬಿಜೆಪಿಗರ ವಿರುದ್ಧ ಅವರು ವಾಗ್ದಾಳಿ ನಡೆಸಿದರು. ಆನಂದಸ್ವಾಮಿ ಪರ ಪ್ರಚಾರದ ಅಖಾಡಕ್ಕಿಳಿದ ಘಟಾನುಘಟಿ ಕೈ ನಾಯಕರು ಇದೇ ವೇಳೆ ಆನಂದಸ್ವಾಮಿ ಗಡ್ಡದೇವರ ಮಠ ಗೆಲ್ಲಿಸೋದಕ್ಕೆ ಸಚಿವರ ದಂಡೆ ಹಾವೇರಿಯಲ್ಲಿ ಟೊಂಕ ಕಟ್ಟಿ ನಿಂತಿದ್ದು ಕಂದಾಯ ಸಚಿವ ಕೃಷ್ಣ ಬೈರೇಗೌಡ, ಸತೀಶ್ ಜಾರಕಿಹೊಳಿ ಭರ್ಜರಿ ಪ್ರಚಾರ ಮಾಡಿದ್ದಾರೆ. ತೆನಿಭೂಷಣ ಅಂತ ಈ ಕಾರ್ಯಕ್ರಮನ ಒಂದು ವಿಶೇಷ ಇವತ್ತು ನವ ಚೈತನ್ಯ ಅನ್ನೋದು ನಮ್ಮ ಕೃಷ್ಣಗೌಡರು ಏನು ಈ ಕಾರ್ಯಕ್ರಮಕ್ಕೆ ಒಂದು ರೂಪರೇಷ ಕೊಟ್ಟು ಇವತ್ತೇನು ನಮ್ಗೆ ಈ ಅವಕಾಶ ಅಭ್ಯರ್ಥಿಯಾದ ನನ್ನನ್ನ ಇವತ್ತು ಶಕ್ತಿ ತುಂಬಲು ನಮಗೆ ಅವಕಾಶ ಮಾಡಿಕೊಟ್ಟಂತ ನಮ್ಮ ಕೃಷ್ಣ ಪಾಟೀಲ್ ರವರಿಗೆ ಎಷ್ಟು ಅಭಿನಂದನೆ ಹೇಳಿದ್ರು ಕಡಿಮೆನೆ. ವಿಶೇಷವಾದ ವೇದಿಕೆಯಲ್ಲಿ ನಮಗೆ ಮಾಡಿಕೊಟ್ಟಾರೆ. ನಮ್ಮ ರಾಜ್ಯದಿಂದ ಇವತ್ತು NSU ಅಧ್ಯಕ್ಷರಾದಂತ ಸಲೀಂ ಅಹಮ್ಮದ್ ಸಾಹೇಬರು, ನಮ್ಮ ರಾಜ್ಯದಿಂದ ಯೂತ್ ಕಾಂಗ್ರೆಸ್ನ ಅಧ್ಯಕ್ಷರಾದಂತ ಶ್ರೀನಿವಾಸ್ ಸಾಹೇಬ್ರನ್ನ ಒಂದೇ ವೇದಿಕೆಗೆ ಕರ್ಕೊಂಡ್ ಬಂದಾರ. ನೋಡ್ರಿ, ಇವತ್ತು ಯಾವುದೇ ಪಕ್ಷದೊಳಗೆ ಇಷ್ಟೊಂದು ಶಕ್ತಿ ಇರಂಗಿಲ್ಲ ಯುವಕರಿಗೆ. ಇವತ್ತು ಯೂತ್ ಕಾಂಗ್ರೆಸ್ ಅಂದ್ರನ ಅದಕ್ಕೆ ಒಂದು ದೊಡ್ಡ ಶಕ್ತಿ ಎಲ್ಲರ ಐತೆ ಅಂದ್ರೆ ಅದು ಕಾಂಗ್ರೆಸ್ ಪಕ್ಷದಾಗ ಐತೆ ಅಂತ ಹೇಳಕ್ ಇಚ್ಛೆ ಪಡ್ತೀನಿ ನಾನು. ಕಾಂಗ್ರೆಸ್ ಪಕ್ಷದಾಗ ಬಿಟ್ಟು ನೀವು ಎಲ್ಲ ಬರೇ ನೀವು ಅದೇನ್ ನಮ್ಮ ವಿರೋಧ ಪಕ್ಷ ಐತಲ್ಲ, ಯಾವುದು ಬಿಜೆಪಿ, ಅದ್ರಾಗ ಏನೋ ಅಂತಾರ ಅದಕ್ಕೆ ಅದನ್ನ ಯಾರು ಹೇಳಿದ್ದ ಕೇಳಿಲ್ಲ ನಾನು. ಆಮೇಲೆ ಇನ್ನೊಂದೈತಿ ಪಕ್ಷ ಹೇಳಿದಾರಲ್ಲ, ನಮ್ಮ ನಲ್ಪಾಡ್ ಸಾಹೇಬ್ರು ಹೇಳಿದಾರಲ್ಲ, ಅದು ಅಲ್ಲಿದ್ರ ಭೂಷಣ, ಹೊಲ್ದಾಗಿದ್ರ ತೆನಿಭೂಷಣ ಅಂತ. ಅವ್ರದಂತರೂ ಯುವಕರದ್ದು ಎಲ್ಲಿ ಇದನ್ನ ಮಾಡಿದ್ದ ನೋಡಿಲ್ಲ. ಆಮೇಲೆ ನಮ್ಮ ಯುವ ಕಾಂಗ್ರೆಸ್ನಾಗ ಏನೈತಿ ಅಂದ್ರೆ ಎಲ್ಲ ತತ್ವ ಸಿದ್ಧಾಂತದ ಪ್ರಕಾರ ಇವತ್ತು ತಳಮಟ್ಟದಿಂದ ಹಿಡಿದು ರಾಷ್ಟ್ರ ಮಟ್ಟಿಗೆ ಏನೆಲ್ಲ ನಾಯಕರಾಗ್ಯಾರಲ್ಲ ಅವ್ರಿಗೆಲ್ಲ ಟ್ರೈನಿಂಗ್ ಕೊಟ್ಟು ಕಾಂಗ್ರೆಸ್ಸಿನ ತತ್ವ ಸಿದ್ಧಾಂತವನ್ನು ಅಳವಡಿಸಿ ಇವತ್ತು ನಾಯಕರನ್ನಾಗಿ ಮಾಡ್ತಾರೆ. ಅಂತ ಒಂದು ಶಕ್ತಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಐತಿ. ಉಳಿದ ಯಾವುದೇ ಪಕ್ಷಕ್ಕೆ ಅದು ಸೀಮಿತ ಆಗಂಗಿಲ್ಲ. ಇವತ್ತು ನನ್ನ ತಗೊಳ್ರಿ, ಇವತ್ತು ನನ್ನ ಪೂಜ್ಯ ತಂದೆಯವರು ಶಾಸಕರಾದ್ಮೇಲೆ ಕೆಲಸ ಮಾಡ್ಕೊಂತಿದ್ದೆ ನಾನು. ನಮ್ಮ ಕೃಷ್ಣ ಬೈರೇಗೌಡರು ಈ ರಾಜ್ಯದ ಯುವ ಕಾಂಗ್ರೆಸ್ನ ಅಧ್ಯಕ್ಷರಾದ್ರು. ಅವ್ರು ನನ್ನ ಗುರ್ತಿಸಿ ಈ ರಾಜ್ಯದ ಯುವ ಕಾಂಗ್ರೆಸ್ಸಿನ ಕಾರ್ಯದರ್ಶಿಯನ್ನಾಗಿ ಮಾಡಿ ಈ ರಾಜ್ಯದೊಳಗ ಮುಖ್ಯಮಂತ್ರಿ ವಿರುದ್ಧ ಸ್ಪರ್ಧೆ ಮಾಡಕ್ಕೆ ಏನಾರ ಅನುವು ಮಾಡಿಕೊಟ್ಟಿತ್ತು ಅಂದ್ರೆ ನಮ್ಮ ಕಾಂಗ್ರೆಸ್ ಪಕ್ಷ ಅಂತ ಹೆಮ್ಮೆ ಅಂತ ಹೇಳ್ತೇನೆ. ಹಂಗ ಭವಿಷ್ಯವನ್ನ ರೂಪಿಸ್ಕೊಳಕ ಯುವಕರಿಗೆ ಅವಕಾಶ ಮಾಡಿ ಕೊಡುವಂತ ಪಕ್ಷ ನಮ್ಮ ಕಾಂಗ್ರೆಸ್ ಪಕ್ಷ. ಇಲ್ಲೇ ತಗೊಳ್ರಿ, ಇವತ್ತು ನಾ ಅಭ್ಯರ್ಥಿ ಆಗಿ ಬಂದೀನಿ. ನಮ್ಮೆಲ್ಲರ ಆಶೆ ಇತ್ತು ಇವತ್ತು, ನಮ್ಮೆಲ್ಲರ ಬಯಕೆ ಇತ್ತು ಇವತ್ತು. ನಮ್ಮ DR ಪಾಟೀಲ್ ಸಾಹೇಬ್ರು ಈ ಲೋಕಸಭೆಗೆ ಸ್ಪರ್ಧಿಸಬೇಕು ಅನ್ನೋದು ಬಹಳ ನಮ್ಮ ಈ ಭಾಗದ ಬಹಳ ಜನರ ಕೂಗಿತ್ತು. ಆದ್ರೆ ನನ್ನ ಹೆಸರು ಯಾವಾಗ ಬಂತು, ಅವರು ಒಂದೇ ಒಂದು ಮಾತು, ಅವರಂತರೂ ಮಾತಿಗೆ ಎಂದು ಅವರ ಒಂದು ಮಾತಂದ್ರನ ಅದು ಶಾಸನ, ಎರಡನೇ ವಿಚಾರನ ಇರಂಗಿಲ್ಲ.